ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಚಿನ್ನ ಎಲ್ಲ ನೋಡಿ. ಥ್ಯಾಂಕ್ ಯು. UKG ಮಕ್ಕಳು ಯಾವ ತರ ಕತೆ ಹೇಳ್ತಾರೆ ಅಂತ. So let's welcome our UKG team on the stage, please. ಎಪ್ಪತ್ತೈದು ಮಕ್ಕಳ ಒಂದು ಇದನ್ನ ಹೊಂದಿದೆ ಸರ್, ಸ್ಟ್ರೆಂತ್ನ ಹೊಂದಿದೆ ಸರ್. 170 ಜನ ಇದ್ದಾರೆ. 170 ಜನ ಮಕ್ಕಳು. ಹೇಗನ್ಸರ್ ಸರ್ ಖುಷಿ? ನಮ್ಗೆ ಭಾಳ ಖುಷಿಯಾಗಿದೆ ಸರ್, ಭಾಳ ಖುಷಿ ಇದೆ. ಆ ಇದರಲ್ಲಿ ನಮ್ಮ ಅಂತೇಳಿ ಓಕೆ ನಾವು HM ಆಗಿ ರಿಟೈರ್ಡ್ ಆಗಿದ್ದೀವಿ. ಓಕೆ ಮತ್ತೆ ಇವ್ರ ಹೆಸರು ಉಪಾಧ್ಯಕ್ಷರು ರಮೇಶ್ ಅಂತ. ಓಕೆ ಮತ್ತೆ ಅವರು ನಮ್ಮ ಪ್ರಾಂಶುಪಾಲರು ಶೋಭಾ ಅಂತೇಳಿ. ಓಕೆ ಮತ್ತೆ ಅವರು ನಮ್ಮ ಕೊಲೀಗ್ಸು ಹೇಮಲತಾ. ಓಕೆ ಮತ್ತೆ ಇವರು ವೇದಾವತಿ ಅಂತ ನಮ್ಮ ಕೊಲೀಗ್ಸು. ಓಕೆ ಚೆನ್ನಾಗಿ ಬರ್ತಿದೆ ಪ್ರೋಗ್ರಾಮ್. ಇದು 8ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ. ಮೊದಲನೇ ವರ್ಷ ಸ್ಟ್ರೆಂತ್ ಆಗಿದ್ದು 20 ಮಕ್ಕಳು. 20 ಮಕ್ಕಳಿಂದ ಇವತ್ತಿಗೆ ನಾವು 170 ಮಕ್ಕಳು ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಪೋಷಕರು. ಈಗ 20 ಮಕ್ಕಳು ಅಂತ ಹೇಳೋದು 20 ಮಕ್ಕಳು ಪ್ರಾರಂಭವಾಗಿದ್ದು ಈಗ 170 ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಪೋಷಕರು. ಹಾಗಾಗಿ ಅಂದ್ರೆ ನಾವು ಯಾವುದೇ ಒಂದು ಬ್ಯಾನರ್ ಆಗಲಿ ಒಂದೇನಾಗಲಿ ಪಬ್ಲಿಸಿಟಿ ಮಾಡಿದ್ರೆ ಮೌತ್ ಟು ಮೌತ್ ಸ್ಪ್ರೆಡ್ ಆಗಿದೆ. ಅಂದರೆ ನಮ್ಮ ಟೀಚರ್ಸ್ ಅಂದರೆ ಶಿಕ್ಷಕಿಯರಿದ್ದಾರೆ, ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಇವತ್ತು 170 ಸ್ಟ್ರೆಂತ್ ಆಗಲಿಕ್ಕೆ ಮ್ಯಾನೇಜ್ಮೆಂಟ್
ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯನೋ ಟೀಚರ್ಸ್ ಕೂಡ ಅದಕ್ಕಿಂತ ಹೆಚ್ಚು ಮುಖ್ಯ ಆಗ್ತಾರೆ. ಹಾಗಾಗಿ ನಮ್ಮ ಟೀಚರ್ಸ್ ಅಷ್ಟೇ ಕೋಆರ್ಡಿನೇಷನ್ ಇದ್ದಾರೆ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಬರ್ತಿದೆ. ಈಗ ಒಂದು ಕಲಾಮಂದಿರದಲ್ಲಿ 3ನೇ ವರ್ಷ ನಾವು ಇವಾಗ ಮಾಡ್ತಿರೋದು. ಇಷ್ಟು 3ನೇ ವರ್ಷದಿಂದನೂ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಬರ್ತಿದೆ. ವಾಟ್ ಇಸ್ ದ ಮೀನಿಂಗ್ ಜೆಸಿ? ಜೆಸಿ ಅಂತ ಹೇಳಿದ್ರೆ ಜಯಮ್ಮ ಚೆಲುವೇಗೌಡ, Okay. ಅಜ್ಜಿ ತಾತನದ್ದು ಹಾ. ನೆನಪಿನ ಅವರಿಗೆ ಒಂದು ಶಾಲೆ ಹಾ. ಕಟ್ಟಬೇಕು ಅನ್ನೋದು ಒಂದು ಆಸೆ ಇತ್ತು. Okay. ಹಾಗಾಗಿ ಇದೇ ಹೆಸರಿನಿಂದ ನಾವು ಹಾ. ಶಾಲೆ ಪ್ರಾರಂಭ ಮಾಡಿದ್ವಿ. ಹೇಗೆ ಅನಿಸ್ತದೆ? ಖುಷಿ ಮೇಡಮ್, ಪ್ರೌಡ್ ಫೀಲ್? ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಯಾವುದೇ ಯಾರೇ ಆದ್ರೂ ಅಜ್ಜಿ ತಾತನ ಆಶೀರ್ವಾದ ಇದೆ ಅಂತ ಅನ್ನೋದಕ್ಕೆ ಹಾ. ಇವತ್ತು ನಾವು 170 ಓನ್ಲಿ ಪ್ರಿ-KG, LKG, UKG ಹಾ. ಈಗ 3 ಸೆಕ್ಷನ್ಸ್ ಆಗಿದೆ ಅಂತ ಹೇಳಿದ್ರೆ ಹಾ. ಅದು ನಮ್ಮ ಜೆಸಿ ಅನ್ನೋ ಆಶೀರ್ವಾದ. ತುಂಬಾ ಹಾಗೆ you. ತುಂಬಾ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ, ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ. ಹಾಂ. ನೆಕ್ಸ್ಟ್ ಕಮಿಂಗ್ ಅಪ್ ನಾವು ಆಲ್ರೆಡಿ 100 ಅಡ್ಮಿಷನ್ ಆಗಿದೆ. ನೆಕ್ಸ್ಟ್ 300 ರೀಚ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಹಾಂ. ಇದು ನೀವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕಡಿಮೆ ಫೀಸು ರೀಸನಬಲ್ ಆಗಿದೆ. Okay. ರೀಸನಬಲ್ ಫೀಸಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇರುತ್ತೆ ಸರ್. ಪ್ರತಿ ಒಂದು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಕ್ವಾಲಿಟಿಲೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆಮೇಲಿಂದ ಪ್ರೋಗ್ರಾಮ್ಸ್ ಅಷ್ಟೇ ನೋಡ್ಬೋದು, ತುಂಬ ಚೆನ್ನಾಗಿ ಡಿಫ್ರೆಂಟ್ ಪ್ರೋಗ್ರಾಮ್ಸ್. ಅಂದರೆ ಮಕ್ಕಳಿಗೆ ಪೇರೆಂಟ್ಸ್ಗೆ ರೀಚ್ ಆಗಬೇಕು ಏನು ಮಾಡಿದ್ರು ಆ ಥರ ಮಾಡ್ತಾ ಇದ್ರು. ಅದು ಬೇರೆ ಅಂದರೆ ಡಿಫ್ರೆಂಟ್ ಕ್ರಿಯೇಟಿವಿಟಿ ಯೂನಿಕ್ನೆಸ್ ಜಾಸ್ತಿ ಇದೆ ಸರ್ ಇಲ್ಲಿ. ಅಂದರೆ ಮಕ್ಕಳು ಪೇರೆಂಟ್ಸ್ ಜಾಯಿನ್ ಮಾಡಿದ್ರೆ ಓವರ್ ಆಲ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್. ಇವಾಗ ಓಪನಿಂಗ್ ಡ್ಯಾನ್ಸನ್ನೇ ಫೀಮೇಲ್ ಮೇಲೆ ಏನೇನ ದೌರ್ಜನ್ಯ, ಮಹಿಳಾ ದೌರ್ಜನ್ಯ, ಸೊ ಪೇರೆಂಟ್ಸ್ಗೆ ಮಕ್ಕಳನ್ನ ತಂದು ಸ್ಕೂಲಿಗೆ ಸೇರಿಸಿದ್ರೆ ತುಂಬ ಚೆನ್ನಾಗಿ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ವಿತ್ ರೀಸನಬಲ್ ಫೀಸಲ್ಲಿ ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಮೇಡಮ್. ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ನೆಕ್ಸ್ಟ್ ನನ್ನ ಮಗು ಏನು ಕಲಿತಾ ಇದೆ, ಓದೋದು ಬರೆಯೋದು ಇಟ್ಸ್ ಕಾಮನ್ ಸರ್. ಸ್ಕೂಲಲ್ಲಿ ಮೇಲೆ ಓದೋದು ಬರೆಯೋದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ರೀತಿ ನಾಲೆಜ್ ಕೊಡ್ತಾ ಹೋದರೆ ಮಕ್ಕಳು ಫ್ಯೂಚರಲ್ಲಿ ಇವರೆಲ್ಲ ಒಂದು ಸೆಲೆಬ್ರಿಟಿಯಾಗಿ ಅದರ್ವೈಸ್ ನಮ್ಮ ಒಂದು ನೇಷನ್ಗೆ ಒಂದು ಡೆವಲಪ್ಮೆಂಟ್ ಮಾಡ್ತಾರೆ. ಯಾಕಂದರೆ ನಮ್ಮ ನೇಷನ್ ಇವಾಗ ಡೆವಲಪಿಂಗ್ ಆಗ್ತಾ ಇದೆ. ಇಂಥ ಸ್ಟೂಡೆಂಟ್ಸ್ಗಳಿಂದ ನಮ್ಮ ಒಂದು ನೇಷನ್ ಡೆವಲಪ್ಡ್ ಕಂಟ್ರಿ ಆಗ್ಬೋದು, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಆಲ್ ದ ಬೆಸ್ಟ್ ಫಾರ್ JC ಕಿಡ್ಸ್. ಸೊ ಆಲ್ ದ ಬೆಸ್ಟ್ ಫಾರ್ ದ ಮ್ಯಾನೇಜ್ಮೆಂಟ್. ಮೇಡಮ್, ತಾವೇನು ಮಾಡ್ಕೊಂಡಿದ್ದೀರಾ? ನಾನು ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ, ಹೈಸ್ಕೂಲ್ ಟೀಚರ್ ಆಗಿ ಸೋಷಿಯಲ್ ಸೈನ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಪಕ್ಕದ ಶಾಸಕ ಇದ್ದಲ್ಲ